ಸುಪುತ್ರನೆನಿಸಿ ಇಂತಹ ಅಪೂರ್ವ ರಾಜ ದಂಪತಿಗಳಿಗೆ ಪ್ರಖ್ಯಾತನಾಗಿದ್ದನು ಮಹಾವೀರನು. ತನ್ನ ಜ್ಞಾನ ಬಲ ಪರಾಕ್ರಮ ತೇಜ ರೂಪ ವಿವೇಕ ಮತ್ಥಾ ಸಚ್ಚಾರಿತ್ರ ಶೀಲಗಳಂದಲೇ ಅನತಿ ಕಾಲದಲ್ಲಿ ಕಳಿಸಿದರು ಹರ್ಷದಲ್ಲಿ ಹಲವಾರು ಕನ್ಯಾ ಪಿತೃದೊರೆಗಳು ತಮ್ಮ ಕುವರಿಯರ ಚಿತ್ರಪಟಗಳನ್ನು ನಂದಾವರ್ತ್ಯ ಅರಮನೆಗೆ ವಸ ನಿರೀಕ್ಷೆಯಂ ನಿರಿಸಿ ತಮ್ಮೊಳಗೆ ಅಂತೆಯೇ ಚಿತ್ತೈಸಿ ಆ ಕಲಿಂಗ ದೊರೆಜಿತ ಶತ್ರುವು ಬೀಡು ಬಿಟ್ಟನಲ್ಲಿಯೇ ತನ್ನ ಪರಿವಾರದೊಡನೆ. ನೂತನ ನಿರೀಕ್ಷಾ ನಕ್ಷತ್ರಗಳು ಹೊಳೆಯುತ್ತಿರಲವನ ಮನದೊಳಗೆ ಬೆರಗಾಗುವರು ನೋಡುಗರು. ಜಿತಶತ್ರುವಿನ ಪುತ್ರಿಯ ಸೋದರೆಯ ಅನುಪಮ ಚಿರುವಿನೈ ಸಿರಿಗೆ ಅಪಹರಿಸಿದವು ಸಹಜದಲ್ಲಿ ಸಿದ್ಧಾರ್ಥ ದಂಪತಿಗಳ ಮನವನ್ನು. ಅವಳ ಸ್ವರ್ಣವರ್ಣ ಚಂದ್ರವದನ ಪದ್ಮನಯನ ನಗೆ ಮಲ್ಲಿಗೆ ಎರಳು ಇನಿಗೊರಳು ಮತ್ತವಳ ಲತೆಯಂತ ನಿಲುವು ಕಂಡವಳ ಅದ್ಭುತ ರೂಪರಾಶಿಯನು ಮತ್ತವಳ ಹೊನ್ನ ಗುಣಶೀಲವನು ಉತ್ಸುಕರಾದರವರು ತಮ್ಮ ಸೊಸೆಯನಾಗಿಸಿಕೊಳ್ಳಲು ಅವಳನು ನಡೆಸಿದರು ವಿವಾಹ ಸಿದ್ಧತೆಯನು. ಸಿದ್ಧಾರ್ಥ ತ್ರಿಶಲೆಯರು ಸಂಭ್ರಮದ ತೆರೆಗಳನ್ನು ಕೀಸುತ್ತ ಎಲ್ಲೆಲ್ಲೂ ಅಂತೆಯೇ ಮೊಳಗಲಾಸು ಮಂಗಲ ವಾದ್ಯಗಳು ತುಂಬಿತು ಆನಂದ ಗೀತ ನೃತ್ಯಗಳಿಂದಲ ರಾಜಭವನವು ಚಿಗುರಿರಲು ತ್ರಿಶಲೆಯಲಿ ಸುತನನು ಕುರಿತಾದ ಸುರ ಸ್ವಪ್ನಗಳು ಶ್ರೀ ದೀಕ್ಷಾ ಕಲ್ಯಾಣ ಸಂಪುಟದ ಮಹಾವೀರ ಮಹಾದರ್ಶನದಲ್ಲಿ ಇಲ್ಲಿ ಸಿದ್ಧಾರ್ಥ ಮತ್ತು ತ್ರಿಶಲೆಯರು ವರ್ಧಮಾನನಿಗೆ ಒಂದು ಅಪೂರ್ವ ಹೆಣ್ಣನ್ನು ನೋಡುವ ಕಾಯಕವನ್ನು ಮಾಡುತ್ತಿದ್ದಾರೆ. ಈ ದಿಸೆಯಲ್ಲಿ ಹೇಳ್ತಾ ಇದ್ದಾರೆ, ಸುಪುತ್ರನಾಗಿರ್ತಕ್ಕಂಥ ವರ್ಧಮಾನನಿಗೆ ಪಾಪ ತನ್ನ ಜ್ಞಾನ ಬಲ ಪರಾಕ್ರಮ ತೇಜ ರೂಪ ವಿವೇಕ ಮತ್ತು ಸಚ್ಚಾರಿತ್ರಶೀಲಗಳಿಂದ ಅವನು ಖ್ಯಾತಿಯನ್ನು ಪಡ್ಕೊಂಡಿದ್ದಾನೆ. ಹೀಗೆ ಅನತಿ ಕಾಲದಲ್ಲೇ ಸ್ವಲ್ಪ ಸಮಯದಲ್ಲೇ ಹಲವಾರು ಕನ್ಯಾಪಿತ್ರ ದೊರೆಗಳು ತಮ್ಮ ಪುತ್ರಿಯರ ಚಿತ್ರವನ್ನು ನಂದ್ಯಾವರ್ತ ಅರಮನೆಗೆ ಕಳಿಸ್ಕೊಟ್ರಂತೆ. ಹೀಗೆ ಹೊಸ ನಿರೀಕ್ಷೆಯೊಂದಿಗೆ ಅವರೆಲ್ಲ ಆಗ ಅಲ್ಲಿಯ ಕಳಿಂಗದ ದೊರೆಯಾಗಿರ್ತಕ್ಕಂಥ ಜಿತಶತ್ರು ಅವನು ಅಲ್ಲೇ ಬಿಟ್ಟಿದ್ದ ಅವರ ಇದು ಮತ್ತು ಪರಿವಾರ ಜೊತೆ ಅವರ ಅರಮನೆಯ ಸನಿಹದಲ್ಲೇ ಅವನನ್ನು ಮತ್ತು ಹೊಳೆಯುತ್ತಿರುವ ಮನೆಗೆ ಬೆರಗಾಗ್ತಾ ಇದ್ರಂತೆ. ಜಿತಶತ್ರುವಿನ ಪುತ್ರಿ ಯಶೋಧರೆಯ ಚೆಲುವನ್ನು ಕುರಿತು ಅಬ್ಬಾ ಆ ಯಶೋಧರೆಯ ಚೆಲುವನ್ನು ಇಲ್ಲಿ ಡಾಕ್ಟರ್ ತಾರಾಶೇಖರು ಎಷ್ಟು ಮನೋಜ್ಞವಾಗಿ ವಿವರಿಸಿದ್ದಾರೆ. ಆ ಅಪಹರಣ ಮಾಡ್ತಂತೆ ಅವರ ಮನಸ್ಸನ್ನು, ಸಿದ್ಧಾರ್ಥ ಮತ್ತು ತ್ರಿಶಲೆಯರ ಮನಸ್ಸನ್ನು. ಅವಳು ಹೇಗಿದ್ಲಪ್ಪ ಯಶೋಧರೆ ಅಂದರೆ ಸ್ವರ್ಣವರ್ಣ ಚಿನ್ನದ ಬಣ್ಣ, ಚಂದ್ರವದನ ಮುಖ ಚಂದಿರನಂತೆ ಇತ್ತು, ಪದ್ಮನಯನ ತಾವರೆಯಂಥ ಕಣ್ಣುಗಳು, ನಗೆಮಲ್ಲಿಗೆಯುರುಳು ಅವಳ ನಗೆಮಲ್ಲಿಗೆಯಾಗೆ ಉರುಳಿತ್ತು, ಇನಿಗೊರಳು ಅವಳ ಕೊರಳು ಕೂಡ ಸುಂದರವಾಗಿತ್ತು, ಲತೆಯಂತ ನಿಲು ಬಳ್ಳಿಯಂತೆ ಅವಳ ಶರೀರ, ಅವಳ ಅದ್ಭುತ ರೂಪರಾಶಿಯನ್ನು ಅವಳ ಚಿನ್ನದ ಗುಣ ಶೀಲ ಇವುಗಳನ್ನೆಲ್ಲ ನೋಡಿ ಆ ಸಿದ್ಧಾರ್ಥ ತ್ರಿಶಲೆಯರು ಅವಳನ್ನು ತಮ್ಮ ಸೊಸೆಯಾಗಿ ಮಾಡ್ಕೋಬೇಕು ಅಂತಕ್ಕಂಥದ್ದಾಗಿ ಯೋಚನೆ ಮಾಡಿದರು. ಅಷ್ಟೇ ಎಲ್ಲ ವಿವಾಹ ಸಿದ್ಧತೆಯನ್ನು ಕೂಡ ಸಿದ್ಧಾರ್ಥ ತ್ರಿಶಲೆಯರು ಮಾಡಲಿಕ್ಕೆ ಶುರು ಮಾಡಿದರು. ಎಲ್ಲೆಲ್ಲಿ ನೋಡಿದ್ರು ಕೂಡ ಮಂಗಳವಾದ್ಯಗಳು, ಆನಂದ ಗೀತ, ನೃತ್ಯಗಳು ಇವೆಲ್ಲವೂ ಕೂಡ ರಾಜಭವನದಲ್ಲಿ ಯುವರಾಜನಿಗೆ ಮದುವೆ ಅಂಥೇಳಿ ಇಡೀ ರಾಜ್ಯದ ರಾಜಧಾನಿಯಲ್ಲಿ ಒಂದು ಸ್ವಪೋಗ್ನತೆಯ ಒಂದು ಸಂಭ್ರಮವನ್ನು ನಾವಲ್ಲಿ ಕಾಣ್ತಾ ಇದ್ದೇವೆ.
ಹಾಗೆ ಇಲ್ಲಿ ತ್ರಿಶಲಿಯು ಕೂಡ ತನ್ನ ಮಗನ ಬಗ್ಗೆ ಸುರಸ್ವಪ್ನವನ್ನು ಕಾಣ್ತಾಳಂತೆ. ನನ್ನ ಮಗ ವಿವಾಹವಾದ ಹಾಗೆ ಇಬ್ಬರು ಮುದ್ದು ಮುದ್ದು ಮಗ ಮತ್ತು ಸೊಸೆಯರು ವಿಹರಿಸುತ್ತಿರುವ ಹಾಗೆ ಸುರಸ್ವಪ್ನವನ್ನು ಕಾಣ್ತಾ ಇದ್ದಾಳಂತೆ ಜಿನಮಾತೆ. ಅಬ್ಬಾ, ಎಂತಹ ಮನೋಜ್ಞವಾದ ವರ್ಣನೆಯನ್ನು ಡಾಕ್ಟರ್ ಲತಾ ರಾಜಶೇಖರ್ ಅವರು ಇಲ್ಲಿ ಮಾಡಿದ್ದಾರೆ. ನಮಸ್ಕಾರ.